2 ತಿಂಗಳ ಹಿಂದೆ ನಿಮ್ಮನ್ನು ಭೇಟಿ ಮಾಡಿದಾಗ ನಾನು ರಮೇಶ್ ಗೌಡ್ರಿಗೆ ಅವತ್ತು ಸ್ವಲ್ಪ ನಿಮಗೆ ಉಪಹಾರ ಏರ್ಪಾಡು ಮಾಡಿ ಅಂತ ಹೇಳಿದಾಗ ಅದು ಟೈಮು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ಅವತ್ತು ಸರಿಯಾದಕ್ಕೆ ಉಪಹಾರ ಮಾಡಲಿಲ್ಲ. ನಾನು ಆಮೇಲೆ ನಿಮ್ಮೆಲ್ಲರ ಜೊತೆ ಸಂವಾದ ಮಾಡಿದ ಮೇಲೆ ಮತ್ತೊಂದಿನ ಬಾಳೆಲೆಲೆ ಊಟ ಮಾಡಿ ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ, ಸ್ವಲ್ಪ ಎಲ್ಲ ಆವತ್ತು ವಿಷಯ ಮಾತಾಡ್ತೀನಿ ಅಂತ ಹೇಳಿ ನಿಮಗೆ ಹೇಳಿದ್ದು ನಿಜ. ಇದಾದಮೇಲೆ ಕಬ್ಬನ್ ಪಾರ್ಕಲ್ಲಿ ಜಾಕ್ ಫ್ರೂಟ್ದು, ಮ್ಯಾಂಗೋದು, ಆಮೇಲೆ ನಮ್ಮ ಜಾಮ್ ಫ್ರೂಟ್, ನೇರಳೆ ಹಣ್ಣು, ಇದರದ್ದು ಒಂದು 15 ದಿನ 18 ದಿನ ಅಲ್ಲಿ ಬೆಳೆಗಾರರ ಒಂದು ಕಾರ್ಯಕ್ರಮವನ್ನು ಅವ್ರು ತಂದು ಅಲ್ಲಿ ಮಾರಾಟ ಮಾಡಲಿಕ್ಕೆ ಕಬ್ಬನ್ ಪಾರ್ಕಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಏರ್ಪಾಡು ಮಾಡಿದ್ರು. ನಾನು ಅವತ್ತಲ್ಲಿ ಹೋಗಿದ್ದೇನೆ. ಆದರೆ ಅವತ್ತು ನನಗೆ ಸಮಾಧಾನ ಆಗಲಿಲ್ಲ. ಮಾವಿನ ಎಣ್ಣೆ ಭಾಳ ಜಾಸ್ತಿ ಇತ್ತು, ಹಳಸನ್ನು ಭಾಳ ಕಡಿಮೆ ಇತ್ತು. ಅದಾದಮೇಲೆ ಕೇಳಿದೆ ಡೈರೆಕ್ಟ್ರಿಗೆ. ಅವ್ರು ಹೇಳಿದರು, ಲಾಲ್ಬಾಗಲ್ಲಿ ನಾವು ಮತ್ತೊಂದು ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ, ಅಲ್ಲಿ ಈ ಜಾಕ್ ಫ್ರೂಟು ತುಂಬ ಬರುತ್ತೆ, ಮಾವಿನ ಹಣ್ಣು ಬರುತ್ತೆ, ನೇರಳೆ ಹಣ್ಣು ಬರುತ್ತೆ ಅಂತ ಹೇಳಿ ಅವರು ನಮ್ಮ ಡೈರೆಕ್ಟ್ರು, ಹಾರ್ಟಿಕಲ್ಚರ್ ಡೈರೆಕ್ಟ್ರು ಹೇಳಿದರು. ಮೊನ್ನೆ ಹೋಗಿದ್ದೆ ನಾನು, ನೀವು ಬಂದಿದ್ದಕ್ಕೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಳಸಿನ ಹಣ್ಣಿನ ಸ್ಟಾಲ್ಗಳನ್ನು ನಾನೇ ನೋಡಿದೆ ಕಣ್ಣಿಂದ. ಅದರ ಮೇಲೆ ಅವರು ಕೆಲವು ತೋಡೆಗಳನ್ನು ಬಿಡಿಸಿ ಹಣ್ಣನ್ನು ಪಂದರವಾಗಿಟ್ಟು ತೋರಿಸಿದಂಥದ್ದು ನಾವು ನೋಡಿದ್ವಿ. ಕೆಲವು ರುಚಿನೂ ನೋಡಿದ್ವಿ. ಈಗ ಕೇಂದ್ರದಲ್ಲಿ ನಾನು ಈ ವಿಷಯದಲ್ಲಿ ರಾಜ್ಯಸಭಾ ಸದಸ್ಯನಿಗೆ ಇದರ ಬಗ್ಗೆ ತೀವ್ರತರವಾಗಿ ಹೋರಾಟ ಮಾಡಿದ್ದು ಸತ್ಯ. ನಮ್ಮ ವ್ಯವಸಾಯದ ಇಲಾಖಾ ಮಂತ್ರಿಗಳು ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಸತ್ಯ. ಆದರೆ ಇನ್ನೂ ಅದು ಆಶ್ವಾಸನೆ ಈಡೇರಿಲ್ಲ. ಈಗ ಮತ್ತೆ ಇನ್ನೊಂದು ಅವರಿಗೆ ಒತ್ತಾಯ ಮಾಡಿ ಇದನ್ನು ಮಾಡಬೇಕು ಅಂತೇಳಿ ನಾನು ಪತ್ರ ರೆಡಿ ಮಾಡಿದ್ದೇನೆ, ಕಳಿಸ್ತೇನೆ. ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧ ಅಲ್ಲ. ಕೇರಳ, ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ
ಹೆಚ್ಚು ಇವತ್ತು ರಸ್ತೆ ಒಳಗೇನೆ ಅನೇಕ ಕಡೆ ಈ ಜಾಕ್ ಫ್ರೂಟ್ನ ರಾಶಿ ಮಾಡಿರೋದು ನೋಡ್ಬೋದು. ಬರೀ ಲಾಲ್ಬಾಗಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಹೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಪ್ರವಾಸ ಮಾಡುವಾಗ ಮಂಡ್ಯ ಜಿಲ್ಲೆ ಇರ್ಬೋದು, ರಾಮನಗರ ಇರ್ಬೋದು, ಅಲ್ಲಲ್ಲೇ ಸ್ಟಾಕ್ ಮಾಡಿದ್ದಾರೆ. ಇದು ಹೌದು. ಒಂದು ವಿಷಯ ನಾನು ಗಮನಿಸಿದ್ದೇನೆ, ಬೆಳಗಾವಿ, ಬಿಜಾಪುರ, ಬಹುಶಃ ಗುಲ್ಬರ್ಗ, ರಾಯಚೂರು, ಇವನ್ ಧಾರವಾಡ,